ಹಲೋ ಹಲೋ. ಮಜಾ, ಏನಾದ್ರೂ ಒಳ್ಳೆ ಕಡೆ ಪೆಟ್ರೋಲ್ ಸಿಗೋ ಜಾಗ ಇದ್ರೆ ಹೇಳ. ಒಳ್ಳೆ ಕಡೆ ಪೆಟ್ರೋಲ್ ಸಿಗೋ ಜಾಗನ? ಯಾಕವಾ? ಏಯ್, ಒಳ್ಳೆ ಸರಿಯಾಗಿರೋ ಪೆಟ್ರೋಲ್ ಸಿಗ್ತಾ ಇಲ್ಲ. ನನ್ನ ಗಾಡಿ ಮೈಲೇಜೇ ಕೊಡ್ತಾ ಇಲ್ಲ. ಅದರಿಂದ ಅಪ್ಪ ಸ್ವಾಮಿ, ಮೈಲೇಜ್ ಕೊಡ್ತಾ ಇಲ್ಲ ಅಂದ್ರೆ ನಿನ್ ಬೈಕ್ ಪ್ರಾಬ್ಲಮ್, ಪೆಟ್ರೋಲ್ದಲ್ಲ. ಏಯ್, ಅದೇಂಗಲಿ? ನನ್ನ ಗಾಡಿ ಸರಿಯಾಗೇ ಇದೆ. ಬೈಕ್ ಪ್ರಾಬ್ಲಮ್ ಅಲ್ಲ, ಅದು ಪೆಟ್ರೋಲ್ ಪ್ರಾಬ್ಲಮ್. ಗಾಡಿ ಪ್ರಾಬ್ಲಮ್ಮು ಅಲ್ಲ, ಪೆಟ್ರೋಲ್ ಪ್ರಾಬ್ಲಮ್. ಗಾಡಿ ಪೆಟ್ರೋಲು, ಗಾಡಿ ಪೆಟ್ರೋಲು, ಗಾಡಿ ಪೆಟ್ರೋಲು, ಪೆಟ್ರೋಲು ಪೆಟ್ರೋಲು. ಸರಿ, ಕೆಲಸ ಮಾಡ. ಏನ್ ಕೆಲಸ ಮಾಡೋಣಪ್ಪ? ಹೇಳ್ತೀನಿ. ಸರಿ, ಒಂದ್ ಕ್ಯಾನಲ್ಲಿ ಪೆಟ್ರೋಲ್ ಹಾಕ್ಸೋಣ. ಹಾಕ್ಸ್ಬಿಟ್ಟು ಹೇಳೋ ತನಕ ತಡ್ಕೊಳ್ಳ. ಒಂದ್ ಕ್ಯಾನಲ್ಲಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ನಿನ್ ಗಾಡಿ ತಗೊಂಡು ಹೋಗು. ಏನಾದರೂ ಕ್ಯಾನಲ್ಲಿರೋ ಪೆಟ್ರೋಲ್ ಖಾಲಿ ಆದರೆ ಪೆಟ್ರೋಲ್ ಸರಿ ಇಲ್ಲ ಅಂತ. ಒಂದು ವೇಳೆ ಏನಾದರೂ ಕ್ಯಾನಲ್ಲಿ ಪೆಟ್ರೋಲ್ ಇದ್ದು ನಿನ್ನ ಗಾಡಿ ಆಫ್ ಆದರೆ ನಿನ್ನ ಗಾಡಿ ಸರಿ ಇಲ್ಲ ಅಂತ. ಏನಂತೀಯ? ಡಬ್ಬ, ಯಾರೋ ನಿಂಗೆ ಹೇಳ್ಕೊಟ್ಟಿದ್ದಲ್ಲಿ? ಯಾವನಾದ್ರೂ ಕ್ಯಾನ್ಗೆ ಹಾಕ್ಸ್ಬಿಟ್ಟು ಗಾಡಿ ತಗೊಂಡೋದ್ರೆ ಮೈಲೇಜ್ ಹೇಗೆ ಅಂತ ಗೊತ್ತಾಗುತ್ತಾ? ಇಕ್ಲಿನ ತರ ಮಾತಾಡ್ತೆ. ಆಯ್ತು, ಕ್ಯಾನಿಗೆ ಬೇಡ ಮಗ, ಬಾಟ್ಲಿಗೆ ಹಾಕ್ಸೋಣ. ಬಾಟ್ಲಿಗೆ ಹಾಕ್ಸಿದ್ರೆ ಅಲ್ಲಿ ಕಾಣಿಸುತ್ತಲ್ಲ ಪೆಟ್ರೋಲ್ ಎಷ್ಟು ಕಮ್ಮಿ ಆಗ್ತಿದೆ ಅಂತ. ಅಲ್ಲಿ ನೀಟಾಗುತ್ತೆ. ಹೌದೌದೌದು, ಕರೆಕ್ಟ್ ಮಚ, ಕರೆಕ್ಟ್. ಹಂಗೆ ಮಾಡೋಣ. ಬಾಟ್ಲಿಗೆ ಹಾಕ್ಸೋಣ. ಮಚ, ತಗೊಳ್ಳೋ ಪೆಟ್ರೋಲು. ನಾನು ಗಾಡಿ ತಗೊಂಡು ಹೋಗಿರ್ತೀನಿ. ಕೊಡು. ಸರಿ, ಹೋಗ್ಬಾ. ನಾನು ನೋಡ್ಕೊಂಡು ಕುಂತಿರ್ತೀನಿ ಪೆಟ್ರೋಲ್ ಎಷ್ಟು ಖಾಲಿ ಆಗುತ್ತೆ ಅಂತ. ನೋಡ್ತಿದ್ಯೇನೋ ಪೆಟ್ರೋಲ್ ಎಷ್ಟು ಖಾಲಿ ಆಗ್ತಿತ್ತಂತ? ನೋಡ್ತಾ ಇದ್ದೀನಿ ಮಗ. ಎಷ್ಟೈತೆ ಅಷ್ಟೇ ಐತೆ ಪೆಟ್ರೋಲ್, ಖಾಲಿನೇ ಐತೆ ಅಲ್ಲ. ಅಯ್ಯೋ, ಗಾಡಿ ಕೈ ಕೊಟ್ಬಿಡ್ತಲ್ಲಿ. ನಾನು ಹೇಳಿಲ್ವಾ ಪೆಟ್ರೋಲ್ ಎಷ್ಟಿದೆಯೋ ಅಷ್ಟೇ ಇದೆ. ನಿನ್ನ ಗಾಡಿ ಪ್ರಾಬ್ಲಮ್ ಅದು, ಪೆಟ್ರೋಲ್ದಲ್ಲ. ಹೌದೌದು, ನನ್ನ ಗಾಡಿ ಪ್ರಾಬ್ಲಮ್ ಅದು. ನನ್ನ ಟೈಮ್ ಅಷ್ಟು. ಮಚ್ಚ ಸಾರಿ ಮಚ್ಚ, ನಂಗೆ ಗೊತ್ತಾಗ್ಲಿಲ್ಲ.